ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಅಂತ ಕೂಡ ಹೇಳ್ಬೋದು. ಆ್ಯಂಡ್ ಜೊತೆಗೆ ನಿಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಈ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಅಂತ ಬಂತು ಅಂದರೆ ಒಂದು ಸ್ವಲ್ಪ ಬಿಸಿ ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಇಷ್ಟು ಸಲ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಈ ನಾಮಿನೇಷನ್ ಬಿಸಿ ತರ್ತಾ ಇತ್ತು. ಆದರೆ ಈ ಸಲ ಸ್ಪೆಷಲ್ಲಾಗಿ ನಮ್ಮ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಅವರಿಗೆ ಸ್ವಲ್ಪ ಜಾಸ್ತಿನೇ ಬಿಸಿ ತರ್ತಾ ಇದೆ. ಯಾಕೆ ಈ ಮಾತು, ಏನು ಕತೆ, ಏನಾಗ್ತಿದೆ ಎಲ್ಲನೂ ಕೂಡ ಡೀಟೇಲಾಗಿ ಮಾತಾಡೋಣ. ಇವಾಗ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಕ್ಯಾಪ್ಟನ್ ಗಿಲ್ಲಿ ವಾದ ಪ್ರತಿವಾದಗಳನ್ನು ಪರಿಗಣಿಸಿ ಇಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರ ಹೋಗುವಂತೆ ನಾಮಿನೇಟ್ ಮಾಡಬೇಕು. ಕಾವ್ಯ ರಾಶಿಕಾ ವ್ಯಕ್ತಿತ್ವ ಇರುತ್ತೆ ಅಲ್ವಾ, ಮನುಷ್ಯತ್ವ ಇರುತ್ತೆ ಅಲ್ವಾ, ನನ್ಗೆ ನಿಮ್ಮಲ್ಲಿ ಕಾಣಿಸಲ್ಲ. ಕಾವ್ಯ ಅವ್ರಿಗಿಂತ ಸೂಕ್ತ ಕಾರಣ ಕೊಟ್ಟರು ಅನ್ನಿಸ್ತು ರಾಶಿಕಾ ಅವ್ರಿಗೆ. ಕಾವ್ಯ ಅವ್ರಿಗಿಂತ ಧ್ರುವಣ್ಣ ಅವ್ರ ಜೊತೆ ಮಾಡಿದ ವಾದ ಸೂಕ್ತ ಅಂತ ಅನ್ನಿಸ್ತು. ಇದೇನು ನಾಮಿನೇಷನ್ ಗಿಂತ ಎಕ್ಸ್ಪೆಕ್ಟೆಡ್ ವೆರಿ ಗುಡ್. ಇಲ್ಲಿ ನೋ ಫೇವರಿಸಂ, ನೋ ಇನ್ನೊಂದು. ಇಂದು ರಾತ್ರಿ 9:30ಕ್ಕೆ ಗಿಲ್ಲಿ ಯಾಕೋ ಸಿಕ್ಕಾಪಟ್ಟೆ ಗರಂ ಆಗಿರೋದಕ್ಕೆ ಕಾಣಿಸ್ತದೆ. ಅದು ಲಾಸ್ಟ್ ನೀವು ನೋಡ್ಬೋದು ಅವರ ಲುಕ್ಕು ಕೂಡ. ಏನು ಅನಿಸಿದೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಈ ಪ್ರೋಮೋ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಏನು, ಯಾರು ಸರಿ ಯಾರು ತಪ್ಪು, ಗಿಲ್ಲಿ ಮಾಡ್ತಿರೋದು ಸರಿನಾ ತಪ್ಪಾ, ಫೇವರಿಸಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಕಮೆಂಟ್ ಸೆಕ್ಷನ್ ತಿಳಿಸಿ, ಡೀಟೇಲಾಗಿ ಮಾತಾಡೋಣ. ಬಟ್ ಆದರೆ ನಾನು ಮೊದಲೇ ಹೇಳಿದ್ದೆ, ಗಿಲ್ಲಿ ಕ್ಯಾಪ್ಟನ್ ಆದಾಗಲೇ ನಾನು ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಗಿಲ್ಲಿ ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ಅದೆಲ್ಲ ಖುಷಿನೇ. ಆದರೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇವ್ರಿಗೆ ಬಿಗ್ ಚಾಲೆಂಜ್ ಇರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ನನ್ನ ಪ್ರಕಾರ ಈ ವಾರ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಕ್ರೂಷಿಯಲ್ ಇರುವಂಥ ವಾರ ಅಂತ ಹೇಳ್ಬೋದು ಗಿಲ್ಲಿ ಅವರಿಗೆ. ಯಾಕಪ್ಪ ಅಂದರೆ ಅವ್ರು ತಗೊಳ್ಳುವಂಥ ನಿರ್ಧಾರಗಳ ಮೇಲೆ ತುಂಬ ವಿಷಯಗಳು ಡಿಸೈಡ್ ಆಗುತ್ತೆ. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಗಿಲ್ಲಿಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇವಾಗ ಇವ್ರು ತಗೊಳ್ಳೋಂಥ ನಿರ್ಧಾರಗಳ ಮೇಲೆ ಒಂದಿಷ್ಟು ವಿಷಯಗಳು ಕೂಡ ಆಗ್ಬೋದು. ಸೊ ಆ ಥರ ಚಾನ್ಸ್ಗಳು ಕೂಡ ಇದೆ. ಆ್ಯಂಡ್ ಇಲ್ಲಿ ಅವ್ರು ತಗೊಳ್ಳೋಂಥ ನಿರ್ಧಾರಗಳು ಎಷ್ಟು ಮಟ್ಟ ಸರಿ, ಏನು ಕತೆ ಅದ್ರ ಬಗ್ಗೆ ಕೂಡ ಮಾತಾಡೋಣ. ಆ್ಯಂಡ್ ಇಲ್ಲಿ ಬಿಗ್ ಬಾಸ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಈ ವಾರ ಪ್ರತಿದಿನ ಖಂಡಿತವಾಗ್ಲೂ ಗಿಲ್ಲಿ ಅವ್ರಿಗೆ ಒಂದು ಬಿಗ್ ಚಾಲೆಂಜ್ ಮತ್ತು ಟೆಸ್ಟ್ ಇರುತ್ತೆ. ಸೊ ಗಿಲ್ಲಿ ಅವ್ರು ಯಾವ ರೀತಿ ಪಾಸ್ ಆಗ್ತಾರೆ, ಏನು ಮಾಡ್ತಾರೆ ಎಲ್ಲನೂ ಕೂಡ ಕಾದು ನೋಡೋಣ. ಆ್ಯಂಡ್ ಜೊತೆಗೆ ಇಲ್ಲಿ ಕ್ಯಾಪ್ಟನ್ ಆಗಿರುವಂಥ ಗಿಲ್ಲಿ ಅವ್ರು ಕೂತಿರೋ ನೀವು ನೋಡ್ತಾ ಇರ್ಬೋದು. ಸೊ ಇದು ಕೂಡ ಕೊಟ್ಟಿದ್ದಾರೆ ಸುತ್ತಿಗೆ ಕೂಡ. ಆ್ಯಂಡ್ ಇವನು ನೋಡ್ತಾ ಇರ್ಬೋದು ಇಲ್ಲಿ ಮಧ್ಯದಲ್ಲಿ ಒಂದು ಇದನ್ನು ಇಟ್ಟಿದ್ದಾರೆ, ನಮ್ಮ ಬಿಗ್ ಬಾಸ್ ಲೋಗೋ ಕೂಡ ಇದೆ. ಇವಾಗ ಹೆಣ್ಮಕ್ಳು ಬೇರೆ ಗಂಡು ಮಕ್ಕಳು ಬೇರೆ ಇದು ಮಾಡಿರುವಂಥದ್ದು. ಯಾಕಂದರೆ ಸ್ವಲ್ಪ ಜಾಸ್ತಿ ಈಸಿ ಆಗಿಬಿಡುತ್ತೆ ಗಂಡು ಮಕ್ಕಳಿಗೆ ಅನ್ನೋ ರೀತಿ, ಹೆಣ್ಮಕ್ಳಿಗೆ ಅವಕಾಶ ಸಿಗೋದಿಲ್ಲ ಅನ್ನೋ ರೀತಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ನಾಮಿನೇಷನ್ ಪ್ರಕ್ರಿಯೆ ಏನು ಮಾಡಿದ್ದಾರೆ ಚೆನ್ನಾಗಿದೆ. ಬಟ್ ಆದರೂ ಕೂಡ ಯಾರು ಸ್ವಲ್ಪ ಎನರ್ಜಿ ಜಾಸ್ತಿ ಇರುತ್ತೆ, ಯಾರು ಫಾಸ್ಟ್ ಇರ್ತಾರೆ ಅವ್ರಿಗೆ ಜಾಸ್ತಿ ನಾಮಿನೇಟ್ ಮಾಡುವಂಥ ಅಧಿಕಾರ ಸಿಗುತ್ತೆ. ಸೊ ಇದು ಒಂದು ಅಡ್ವಾಂಟೇಜ್ ಕೂಡ ಆಗ್ಬೋದು ಸ್ಪೀಡ್ ಅವ್ರಿಗೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೆಣ್ಮಕ್ಳು ನೋಡ್ತಾ ಇರ್ಬೋದು. ಆ್ಯಂಡ್ ಫಸ್ಟು ರಕ್ಷಿತಾ ಶೆಟ್ಟಿ ಅವರು ಎತ್ಕೊಂಡಿದ್ದಾರೆ, ತುಂಬ ಫಾಸ್ಟ್ ಇದ್ದಾರೆ. ಆ್ಯಂಡ್ ತುಂಬ ಎನರ್ಜಿ ಇರುವಂಥ ಹುಡುಗಿ ಅಂತಲೇ ಹೇಳ್ಬೋದು. ಈ ಮನೇಲಿ ಡಿಫ್ರೆಂಟ್ ವೈಬ್ನ ತೊಗೊಬರ್ತಾರೆ ಅಂತಲೇ ಹೇಳ್ಬೋದು. ಇವಾಗ ನೋಡಿ ಅವ್ರು 3 ಜನಕ್ಕಿಂತ ಫಾಸ್ಟ್ ಬಂದಿದ್ದಾರೆ. ಇಲ್ಲಿ ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ ಅಶ್ವಿನಿ ಅವ್ರು ಕಾಣಿಸ್ತಾ ಇಲ್ಲ, ಯಾಕೇನು ಕತೆ ಅಂತ ಎಪಿಸೋಡ್ ನೋಡೋಕೆ ಗೊತ್ತಾಗುತ್ತೆ. ಇದಾದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಗಂಡು ಮಕ್ಳು ಅಂತ ಬಂದಾಗ ಇಲ್ಲಿ ಧನುಷ್ ಅವರು ತುಂಬ ಸ್ಪೀಡ್ ಇದ್ದಾರೆ, ಅವರೇ ತಗೊಂಡೋ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ, ಹೆಣ್ಮಕ್ಳು ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಜಾಸ್ತಿ ಟೈಮ್ ತೊಗೊಳ್ಳೋಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಅದೇ ರೀತಿ ಗಂಡು ಮಕ್ಳು ಅಂತ ಬಂದಾಗ ಧನುಷ್ ಅವರು ಜಾಸ್ತಿ ಟೈಮ್ ತೊಗೊಳ್ಳೋಂಥ ಚಾನ್ಸ್ಗಳು ಜಾಸ್ತಿ ಇದೆ. ಆ್ಯಂಡ್ ಇಲ್ಲಿ ಧನುಷ್ ಅವರು ಕೂಡ ಅಷ್ಟೇ, ಈ ಥರ ಫಿಸಿಕಲಿ ಏನಾದ್ರು ಬಂತು ಅಂದರೆ ಪಕ್ಕ ಸಖತ್ತಾಗಿ ಆಡ್ತಾರೆ. ಈ ಸೀಸನ್ ಒಂದು ಟಾಸ್ಕ್ ಮಾಸ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ, ಸಖತ್ತಾಗಿ ಆಟ ಆಡ್ತಾರೆ ಗೇಮ್ ಅಂತ ಬಂದಾಗ. ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ರಕ್ಷಿತಾ ಶೆಟ್ಟಿ ಅವರು ಎತ್ಕೊಂಡಿರುವಂಥದ್ದು ಆಯ್ತದೆ. ಇದಾದ ಮೇಲೆ ನಾಮಿನೇಟ್ ಮಾಡಬೇಕಲ್ವಾ, ಸೊ ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಬ್ಬರು ಕಾವ್ಯ, ಇನ್ನೊಂದು ಸ್ಪಂದನ. ಎಕ್ಸ್ಪೆಕ್ಟೆಡ್ ರಕ್ಷಿತಾ ಶೆಟ್ಟಿ ಅವರು ಇವ್ರನ್ನೇ ನಾಮಿನೇಟ್ ಮಾಡ್ತಾರೆ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾರನ್ನ ನಾಮಿನೇಟ್ ಮಾಡಲಿ ತಪ್ಪೇನಿಲ್ಲ, ಬಟ್ ಅದರ ಕಾರಣಗಳನ್ನ ಕಟ್ಟಾಕೊಳ್ಳಿ ಅಷ್ಟೇ. ಆ್ಯಂಡ್ ಈಗ ಅವ್ರು ಗೆದ್ದರೂ ಕೂಡ ಮೇ ಬಿ ರಕ್ಷಿತಾ ಅವರು ಕೂಡ ಒಬ್ಬರು ಆಗಿರ್ತಾರೆ ನಾಮಿನೇಟ್ ಮಾಡೋಂಥ ಇದರಲ್ಲಿ, ಅದು ಎಕ್ಸ್ಪೆಕ್ಟ್ ಮಾಡ್ಬೋದು. ಇವರು 3 ಜನದಲ್ಲಿ ಈ ವಿಷಯ ನಡೀತಾ ಬರ್ತಾ ಇದೆ. ಅದೆಷ್ಟು ಮಾಡೋದು ಸರಿ ಎಷ್ಟು ಮಾಡೋದು ತಪ್ಪು ನೀವೇ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಮತ್ತು ಇನ್ನೊಬ್ರು ಯಾರೋ ಗೆದ್ದ ಮೇಲೆ ಒಂದು ಧ್ರುವಂತನ ಮತ್ತು ಅಶ್ವಿನಿ ಅವ್ರನ್ನ ತಗೊಂಡಿದ್ದಾರೆ ನೇಮ್ನ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಸೊ ಎಲ್ಲರ ಫೋಟೋಗಳಿದೆ. ಇದನ್ನು ನಮ್ಮ ಕ್ಯಾಪ್ಟನ್ ಆಗಿರೋಂಥವ್ರು ಹೊಡಿಬೇಕಾಗತ್ತೆ. ಯಾರನ್ನ ಹೆಸರನ್ನ ಅವರು ನಾಮಿನೇಟ್ ಮಾಡಬೇಕು ಅಂತ ಅನ್ಕೋತಾರೋ ಅವ್ರನ್ನ ಇಲ್ಲಿ ನೋಡ್ತಾ ಇರ್ಬೋದು. ಸ್ಪಂದನ ನೇಮ್ನ ತಗೊಂಡಿದ್ದಾರೆ. ಇದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಇಲ್ಲಿ 2ನೇ ಟೈಮಲ್ಲೂ ಕೂಡ ರಕ್ಷಿತ್ ಅವರು ತಗೊಂಡಿದ್ದಾರೆ, ಅವರೇ ಫಾಸ್ಟ್ ಇದ್ದಾರೆ. ಇಷ್ಟರಲ್ಲಿ ಮಿಸ್ ಆಗುತ್ತೆ ಕಾವ್ಯಂಗೆ, ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಬಟ್ ರಕ್ಷಿತಾ ಸಖತ್ ಎನರ್ಜಿ, ತುಂಬ ಸ್ಪೀಡ್ ಇದ್ದಾರೆ ಅಂತ ಕೂಡ ಗೊತ್ತಾಗ್ತಿದೆ. ಇಲ್ಲಿ ನೋಡ್ತಾ ಇರ್ಬೋದು, ಸೊ 2ನೇ ಟೈಮ್ ಬಂದಾಗ ಸ್ಪಂದನ ಆಲ್ರೆಡಿ ನಾಮಿನೇಟ್ ಆಗಿರಲ್ವಾ, ತಿರ್ಗಾ ಕಾವ್ಯನ ನೇಮ್ನ ಮತ್ತು ರಾಶಿಕಾ ನೇಮ್ನ ತಗೊಂಡಿದ್ದಾರೆ. ರಕ್ಷಿತಾ ಅಂತೂ ಕಾವ್ಯನ ಬಿಡಲ್ಲ, ಅದಂತೂ ಪಗ್ಗ. ಆ್ಯಂಡ್ ಇಲ್ಲೂ ಕೂಡ ಒಂದಿಷ್ಟು ರೀಸನ್ನ ಕೊಟ್ಟಿದ್ದಾರೆ, ಅದನ್ನು ಎಪಿಸೋಡ್ ನೋಡೋಣ, ಮುಂದೆ ಕೂಡ ಮಾತಾಡೋಣ. ಇದಾದಮೇಲೆ ಧನುಷ್ ಅವ್ರು ಗೆದ್ದ ಮೇಲೆ ಕೂಡ ಅವರು ಇಬ್ಬರು ನೇಮ್ನ ತಗೊಂಡಿದ್ದಾರೆ, ಒಂದು ಧ್ರುವಂತು ಮತ್ತು ಇನ್ನೊಂದು ಕಾವ್ಯ. ಸೊ ಇಲ್ಲಿ ಧ್ರುವಂತು ಮತ್ತು ಕಾವ್ಯ ನೇಮ್ನ ತಗೊಂಡಿರೋದ್ರಲ್ಲಿ ಅದರಲ್ಲೂ ಕೂಡ ಕಾವ್ಯ ನೇಮ್ನ ಧನುಷ್ ಅವ್ರು ತಗೊಂಡಿದ್ದಾರೆ ಅಂದಾಗ, ಸೊ ಇಲ್ಲಿ ಮೈಂಡ್ ಗೇಮ್ ಮಾಡಿದ್ದಾರೆ ಅಂತ ಅನಿಸಿದೆ ನನಗೆ. ಗುಡ್ ಮೂವ್, ಯಾಕಂದರೆ ಗಿಲ್ಲಿ ಅವ್ರನ್ನ ಟೆಸ್ಟ್ ಮಾಡೋವಂಥ ಕೆಲಸ ಅಂತ ಕೂಡ ಹೇಳ್ಬೋದು. ಸೂಪರ್ ಅಂತಲೇ ಹೇಳ್ತೀನಿ. ಇದಾದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಗಿಲ್ಲಿ ಅವರು ರಾಶಿಕಾ ಶೆಟ್ಟಿ ಅವ್ರ ನೇಮ್ನ ತಗೊಂಡಿದ್ದಾರೆ. ಸೊ ಇನ್ನೊಂದು ಧ್ರುವಂತ ನೇಮ್ನ ತಗೊಂಡಿರುವಂಥದ್ದು. ಸೊ ಆಮೇಲೆ ಅಶ್ವಿನಿ ಕೂಡ
ಇಷ್ಟು ಜನ ನಾಮಿನೇಟ್ ಮಾಡಿದ್ದಾರೆ. ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾರೇ ನಾಮಿನೇಟ್ ಆಗಿದ್ದಾರೆ ಅಂತ, ಓಕೆನಾ. ಸೊ ಇವಾಗ ಗಿಲ್ಲಿಯವ್ರು ಹೊಡೆದಿರೋಂಥ ಎಲ್ಲರೂ ಕೂಡ ನಾಮಿನೇಟ್ ಆಗಿರ್ತಾರೆ, ಓಕೆನಾ. ಆ್ಯಂಡ್ ಇದಾದ ಮೇಲೆ ಒಂದಿಷ್ಟು ವಿಷಯಗಳಾಗಿದೆ, ಅದನ್ನು ಈಗ ಪ್ರೋಮೋ ನೋಡ್ತಾ ಡೀಟೇಲಾಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ. ಕ್ಯಾಪ್ಟನ್ ಗಿಲ್ಲಿ ವಾದ ಪ್ರತಿವಾದಗಳನ್ನು ಪರಿಗಣಿಸಿ ಇಬ್ಬರ ಪೈಕಿ ಒಬ್ಬರು ಮನೆಯಿಂದ ಹೊರ. ಆ್ಯಂಡ್ ಇಲ್ಲಿ ತುಂಬ ಮೇನ್ ಆಗಿರುವಂಥ ವಿಷಯ ಏನು ಗೊತ್ತಾ, ವಾದ ವಿವಾದಗಳನ್ನ ನೋಡಬೇಕಾಗತ್ತೆ. ಸೊ ಇವಾಗ ಗಿಲ್ಲಿಯವರು ನಿರ್ಧಾರ ತಗೊಂಡಿರೋದೇನಿದೆ, ಇಲ್ಲಿ ನಮಗೆ ಇವ್ರಿಗೇನೋ ಫೇವರ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಅನಿಸುತ್ತೆ, ತಪ್ಪೇನಿಲ್ಲ. ಆದರೆ ವಾದ ವಿವಾದಗಳಲ್ಲಿ ಯಾರು ಸರಿ ಇದೆ ಏನು ಕತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಅದನ್ನು ನೋಡಿದ ಮೇಲೆ ಗಿಲ್ಲಿ ನಿಜವಾಗ್ಲೂ ಫೇವರ್ ಮಾಡಿದಾರಾ, ಆನೆಸ್ಟಾಗಿ ತಗೊಂಡಿದ್ದಾರಾ, ಏನು ಕತೆ ಅಂತ ಡಿಸೈಡ್ ಮಾಡೋಕನಾ ಹೋಗುವಂತೆ ನಾಮಿನೇಟ್ ಮಾಡಬೇಕು. ಸೊ ಈಗ ಒಬ್ಬರನ್ನ ನಾಮಿನೇಟ್ ಮಾಡಲೇಬೇಕಾಗುತ್ತೆ. ಇಬ್ಬರಲ್ಲ ಒಬ್ರು ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ಕತೆಗಳು ಶುರು ಆಗುತ್ತೆ, ಓಕೆನಾ. ಕಾವ್ಯ, ರಾಶಿಕಾ, ಸೊ ಇಲ್ಲಿ ನೋಡಿ, ಇದು ಮೇನ್ ಆಗುತ್ತೆ. ಧ್ರುವಂತ್ ಹೆಸರು ಜೊತೆ ಕಾವ್ಯ ಹೆಸರು ತಗೋತಾರೆ. ವ್ಯಕ್ತಿತ್ವ ಇರುತ್ತೆ ಅಲ್ವಾ, ಮನುಷ್ಯತ್ವ ಇರುತ್ತೆ ಅಲ್ವಾ. ಇದು ರಕ್ಷಿತ್ ಅವರು ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ಕೊಡ್ತಿರುವಂಥ ಕಾರಣ. ವ್ಯಕ್ತಿತ್ವ ಇರುತ್ತಲ್ವಾ, ಮನುಷ್ಯತ್ವ ಇರುತ್ತಲ್ವಾ, ಅದು ಇಲ್ಲ ಅಂತ. ನಿಮ್ಮಲ್ಲಿ ಕಾಣಿಸಲ್ಲ. ಸೊ ಅದು ನನಗೆ ಕಾಣಿಸಲ್ಲ. ಸೊ ಇವಾಗ ಏನು ಗೊತ್ತಾ, ನಮಗೆ ಇವರು ಕಾವ್ಯನ ಆಗ್ಬೋದು, ಇನ್ನು ಯಾವುದೇ ಸ್ಪರ್ಧೆ ಆಗ್ಬೋದು, ಅವರಲ್ಲಿ ವ್ಯಕ್ತಿತ್ವ ಕಾಣಿಸಿದೆ ಮತ್ತು ಮನುಷ್ಯತ್ವ ಕಾಣಿಸಿದೆ ಅಂದಾಗ ಸೊ ನಮಗೊಂದಿಷ್ಟು ಕಾರಣಗಳಿರುತ್ತೆ ಅಲ್ವಾ. ಸೊ ಅದೇ ರೀತಿ ರಕ್ಷಿತನ ಕೂಡ ಹಂಗೆ ಅನ್ಸೋದಕ್ಕೆ ಏನೂ ಇಲ್ಲ ಅಂತ ಅನ್ಸೋದಕ್ಕೆ ಒಂದಿಷ್ಟು ಕಾರಣಗಳು ಇರಬೇಕು, ಓಕೆನಾ. ಸೊ ಇದೆ ಅಂದಾಗ ಅದೇನು ತಪ್ಪಲ್ಲ, ಯಾಕಂದ್ರೆ ಅವ್ರಿಗೆ ಅನಿಸಿದೆ ಅಂದಾಗ ಅದನ್ನು ಹೇಳೋದಕ್ಕೆ ರೈಟ್ಸ್ ಇದೆ. ಬಟ್ ಅದನ್ನು ನಾಮಿನೇಷನ್ ಪ್ರಕ್ರಿಯೆಗೆ ತರುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ವೀಕ್ ಕಂಟೆಸ್ಟ್ ಅಂತ ಅನ್ಸೋಕ್ಕೆ ಆಗುತ್ತಾ, ಏನು ಕತೆ ನೀವು ಹೇಳಿ. ಬಟ್ ಏನಪ್ಪ ಅಂದರೆ ರಕ್ಷಿತ್ ಅವರು ಇವಾಗ ತೊಗೊಂಡಂಥ ಕಾರಣ ಏನಿದೆ, ಕೊಟ್ಟಂಥ ಕಾರಣ ಏನಿದೆ ಅದನ್ನು ಕೊಡಲಿ, ತಪ್ಪೇನಿಲ್ಲ. ಬಟ್ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇವಾಗ ಕಾವ್ಯರು ಇದನ್ನು ಕ್ವಶನ್ ಮಾಡೇ ಮಾಡ್ತಾರೆ, ವಾದ ವಿವಾದಗಳು ಆಗೇ ಆಗುತ್ತೆ. ಎಲ್ಲಿ ನಾನು ಒಂದು ಪರ್ಸನಾಲಿಟಿ ಇಲ್ಲ ಅಥವಾ ಒಂದು ವ್ಯಕ್ತಿತ್ವ ಇಲ್ಲ ಅನ್ನೋ ರೀತಿ ಅನಿಸಿದೆ ನಿಮಗೆ, ಜೊತೆಗೆ ಒಂದು ಮನುಷ್ಯತ್ವ ಇಲ್ಲ ಅಂತ ಅನಿಸಿದೆ ಹೇಳಿ ಅಂತ ಹೇಳಿದಾಗ ರಕ್ಷಿತಾ ಕ್ಲಿಯರಾಗಿ ಹೇಳಿದ್ರು ಅಂದರೆ, ಅದನ್ನು ಒಂದು ಪ್ರೂವ್ ಮಾಡಿದ್ರು, ನನ್ನ ಪಾಯಿಂಟ್ ರೈಟ್ ಅಂತ ಹೇಳಿದ್ರು ಅಂದರೆ ಖಂಡಿತವಾಗ್ಲೂ ರಕ್ಷಿತಾ ಸರಿ ಅಂತ ಅನಿಸ್ತಾರೆ. ಅಕಸ್ಮಾತ್ ಅದನ್ನು ಪ್ರೂವ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಲಿ, ಇಲ್ಲ ನಂಗೆ ಅನ್ನಿಸ್ತು ಆಗೀಗೆ ಅಂತಲೇ ಎಳೆದ್ಬಿಟ್ರು ಅಂದರೆ ಖಂಡಿತವಾಗ್ಲೂ ರಕ್ಷಿತ್ ಅವ್ರು ತಪ್ಪಾಗುತ್ತೆ. ಸೊ ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಇದನ್ನು ವಾದ ವಿವಾದಗಳನ್ನ ನೋಡಿದ ಮೇಲೆ ಗಿಲ್ಲಿಯವರು ಇದನ್ನು ಯಾವ ಥರ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಎಪಿಸೋಡಲ್ಲಿ ಇವ್ರ ಮಧ್ಯದಲ್ಲಿ ನಡೆಯುವಂಥ ವಾದ ವಿವಾದಗಳೇನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವೇಟ್ ಮಾಡಿ ನೋಡೋಣ. ಕಾವ್ಯ ಅವ್ರಿಗಿಂತ ಸೂಕ್ತ ಕಾರಣ ಕೊಟ್ಟರು ಅನ್ನಿಸ್ತು ರಾಶಿಕಾ ಅವ್ರಿಗೆ. ಆ್ಯಂಡ್ ಇಲ್ಲೂ ಕೂಡ ಇನ್ನೊಂದೇನಪ್ಪ ರಾಶಿಕ್ ಅವ್ರ ವಿಷಯದಲ್ಲಿ ಕೂಡ ನಡೆದಿದೆ. ಸೊ ಅಲ್ಲಿ ಒಂದು ಕಾವ್ಯಕ್ಕಿಂತ ಹೆಚ್ಚಾಗಿ ಇಲ್ಲಿ ರಾಶಿಕ್ ಅವರಿಗೆ ಒಂದು ಸೂಕ್ತ ಕಾರಣಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇವಾಗ ತುಂಬ ಜನ ನೀವು ನೋಡಿದ್ದೀರಾ, ಸೋಷಿಯಲ್ ಮೀಡಿಯಾನ ಆಗ್ಬೋದು, ಈಗ ಸೆಲೆಬ್ರಿಟಿಗಳು ಕೆಲವೊಬ್ರು ಹೇಳ್ತಿರುವಂಥದ್ದು, ನೆನೆ ಸಂಗೀತನೇ ಹೇಳಿದ್ರು, ಒಂದು ಪರ್ಸನಾಲಿಟಿಯಿಂದ ಬಂದಾಗ ಕಾವ್ಯ ಅನ್ನೋ ರೀತಿ ಮಾತಾಡ್ತಾರೆ, ಓಕೆನಾ. ಸೊ ಈ ರೀತಿ ಎಲ್ಲ ಇರಬೇಕಾದ್ರೆ ಇವಾಗ ಅವ್ರಿಗೆ ಅನಿಸಿದೆ ಅಂದಾಗ ಇವ್ರಿಗೆ ಅನಿಸ್ತಿಲ್ಲ ಅಂದಾಗ ಸೊ ಇವರಲ್ಲೂ ನೋಡೋ ರೀತಿ ಕೂಡ ತಪ್ಪಾಗಿರ್ಬೋದು ಅನ್ನೋ ಪಾಯಿಂಟ್ ಕೂಡ ಬರುತ್ತೆ. ಮತ್ತು ಇವಾಗ ಗಿಲ್ಲಿ ಅವ್ರಿಗೆ ಕಾವ್ಯ ಕ್ಲೋಸ್ ಇರೋದ್ರಿಂದ ಕಾವ್ಯ ಏನಂತ ಗೊತ್ತು, ಅವ್ರ ಪರ್ಸನಾಲಿಟಿ ಏನಂತ ಗೊತ್ತು. ಸೊ ಇವೆಲ್ಲ ಕೂಡ ಅವ್ರು ಕನ್ಸಿಡರ್ ಮಾಡಬೇಕಾದ್ರೆ ಇಲ್ಲಿ ತುಂಬ ವಿಷಯಗಳು ಬರುತ್ತೆ. ಇವಾಗ ಕಾವ್ಯಂಗೆ ಈ ಥರ ಪರ್ಸನಾಲಿಟಿ ಮತ್ತು ವ್ಯಕ್ತಿತ್ವ ಮತ್ತು ಇದೆ ಅಂತ ಹೇಳಿದ್ದಾರೆ, ಮನುಷ್ಯತ್ವ ಅನ್ನೋದಿಲ್ಲ ಅನ್ನೋ ರೀತಿ ಅಲ್ವಾ. ಸೊ ಅದನ್ನು ಪ್ರೂವ್ ಮಾಡಬೇಕಾಗುತ್ತೆ. ಜೊತೆಗೆ ಇಲ್ಲಿ ರಾಶಿಕ್ ಅವ್ರಿಗೆ ಏನು ಹೇಳಿದ್ದಾರೆ, ಯಾವ ಥರ ಪಾಯಿಂಟ್ಗಳು ಇಟ್ಕೊಂಡು ಮಾತಾಡಿದಾರೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ರಕ್ಷಿತ್ ಅವರು. ಸೊ ಇವೆರಡನ್ನೂ ಕೂಡ ನೋಡಿದಾಗ ಈಗ ಒಬ್ರಿಗೆ ವ್ಯಕ್ತಿತ್ವನೇ ಇಲ್ಲ, ಒಬ್ರಿಗೆ ಮನುಷ್ಯತ್ವನೇ ಇಲ್ಲ ಅನ್ನೋದೇನಿದೆ ಸ್ವಲ್ಪ ತಪ್ಪಾಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲರೂ ಕೂಡ ಆಟದಲ್ಲಿ ಒಂದಿಷ್ಟು ವಿಷಯಗಳನ್ನ ಮಾಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ರಕ್ಷಿತ್ ಅವ್ರನ್ನೇ ತಗೊಳ್ಳೋಣ, ಇನ್ನೊಬ್ಬರನ್ನ ಯೂಸ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಧ್ರುವನ್ ಜೊತೆ, ಅದು ಕೂಡ ಸೀಕ್ರೆಟ್ ರೂಮಲ್ಲಿದ್ದಾಗ ಅವ್ರು ಯಾವ ಪರ್ಸ್ಪೆಕ್ಟಿವ್ ಹೇಳಿರೋ ಗೊತ್ತಿಲ್ಲ, ಬಟ್ ನೋಡೋರಿಗೆ ಯಾವ ಥರ ಕಾಣಿಸ್ತು, ಮತ್ತು ಇದನ್ನು ವ್ಯಕ್ತಿತ್ವ ಅಂತ ಹೇಳ್ತೀವ, ಮತ್ತು ಟಾರ್ಗೆಟ್ ಅಂತ ಹೇಳ್ತಾರೆ. ಸೊ ಟಾರ್ಗೆಟ್ ಮಾಡೋದಾದ್ರೆ ವ್ಯಕ್ತಿತ್ವ ತೋರಿಸುತ್ತಾ, ಈ ಪಾಯಿಂಟ್ ಕೂಡ ಬರುತ್ತೆ. ಬಟ್ ಆದರೆ ಆಟ ಅಂತ ಬಂದಾಗ ಬೇರೆ ಕಥೆಗಳಾಗುತ್ತೆ. ಗೇಮ್ ಇರೋದೇ ಹಾಗೆ ಅಲ್ವಾ, ನಾಮಿನೇಟ್ ಮಾಡೋದು ಅಂತ ಬಂದಾಗ ನಾವು ಟಾರ್ಗೆಟ್ ಮಾಡ್ದಂಗೆ ಅಲ್ವಾ, ಅದ್ರಲ್ಲಿ ಏನು ತಪ್ಪು ಅಂತ ಕೂಡ ಬರುತ್ತೆ. ಸೊ ನಾವು ಯಾವ ಥರ ನೋಡ್ತೀವೋ ಆ ಥರ ವಿಷಯಗಳು ಹೋಗ್ತಾ ಇರುತ್ತೆ. ಸೊ ಒಂದು ಬಿಗ್ ಟಾಸ್ಕ್ ಗಿಲ್ಲಿಯವ್ರಿಗೂ ಕೂಡ ಮತ್ತು ಇಲ್ಲಿರುವಂಥ ಸ್ಪರ್ಧಿಗಳು ಕೂಡ ಈ ವಾರ ಯಾವ ಥರ ಆಟ ಆಡ್ತಾರೆ ಅಂದಮೇಲೆ ತುಂಬ ವಿಷಯಗಳು ಡಿಸೈಡ್ ಆಗುತ್ತೆ. ವೇಟ್ ಮಾಡಿ ನೋಡೋಣ. ಕಾವ್ಯ ಅವ್ರಿಗಿಂತ ಧ್ರುವಣ್ಣ ಅವ್ರ ಜೊತೆ ಮಾಡಿದ ವಾದ ಸೂಕ್ತ ಅಂತ ಅನ್ನಿಸ್ತು. ಸೊ ಇಲ್ಲಿ ತಿರ್ಗಾ ಧನುಷ್ ಅವ್ರ ವಿಷಯ ಅಂತ ಅನ್ಸುತ್ತೆ. ಧನುಷ್ ಅವ್ರು ನಾಮಿನೇಟ್ ಮಾಡಿದ್ದಲ್ವಾ ಧ್ರುವಂತನ ಮತ್ತು ಇವ್ರನ್ನ ಕಾವ್ಯನ. ಇಲ್ಲಿ ಗಿಲ್ಲಿ ಹೇಳ್ತಿರೋದೇನೆಂದರೆ ವಾದಗಳು ಇದರಲ್ಲಿ ಬೆಟರ್ ಆಗಿದ್ದು, ಚೆನ್ನಾಗಿದ್ದು ಅಂತ ಹೇಳ್ತಿದ್ದಾರೆ. ಆ ವಾದಗಳನ್ನ ನಮಗೆ ತೋರಿಸ್ಬಿಟ್ಟಿದ್ರೆ ತುಂಬ ಕ್ಲಿಯರಾಗಿ ಗಿಲ್ಲಿ ಫೇವರ್ ಮಾಡ್ತಿದಾರಾ ಅಥವಾ ನಿಜವಾಗ್ಲೂ ಆನೆಸ್ಟಾಗಿ ತೊಗೊಂಡಿದ್ದಾರೆ ಏನು ಕತೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿತ್ತು. ಬಟ್ ಅದನ್ನು ತೋರಿಸಿಲ್ಲ. ಎಪಿಸೋಡ್ ನೋಡೋಣ, ಓಕೆನಾ. ಏನು ನಾಮಿನೇಷನ್ಗಿಂತ ಎಕ್ಸ್ಪೆಕ್ಟೆಡ್ ವೆರಿ ಗುಡ್. ಅಶ್ವಿನಿಗೌಡವರು ಹೇಳೋದ್ರೂ ಕೂಡ ಅರ್ಥ ಇದೆ. ಯಾಕಂದರೆ ಇವಾಗ ನೋಡ್ತಿರ್ಬೇಕಾದ್ರೆ ಖಂಡಿತವಾಗ್ ಅನಿಸುತ್ತೆ, ಯಾಕಂದರೆ ಕಾವ್ಯ ಅವ್ರ ಜೊತೆ ಕ್ಲೋಸ್ ಇದ್ದಾರೆ ಗಿಲ್ಲಿಯವ್ರ ಜೊತೆ. ಸೊ ಇವಾಗ ಫೇವರ್ ಮಾಡ್ತಿರ್ಬೋದು ಅಂತ ಕೂಡ ಅನಿಸುತ್ತೆ. ಬಟ್ ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ, ಏನು ಗೊತ್ತಾ, ಇವಾಗ ಬೇರೆ ಎಲ್ಲರೂ ಕೂಡ ನಾಮಿನೇಟ್ ಮಾಡಬೇಕಾದ್ರೆ ನಾಮಿನೇಷನ್ ಪ್ರಕ್ರಿಯೆಗಳಲ್ಲಿ ಎಷ್ಟು ಸಲ ನಿಯತ್ತಾಗಿ ತಮ್ಮ ಜೊತೆಲಿರೋರು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ವಾದ ಮಾಡಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ ಮತ್ತು ತಪ್ಪು ಅಂತ ಹೇಳಿದ್ದಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವುಗಳೇ ನಿಯತ್ತಾಗಿಲ್ಲ, ನೀವು ನಿಮ್ಮ ಜೊತೆ ಇರೋರನ್ನ ಸೇವ್ ಮಾಡ್ಕೊಂಡಿದ್ದೀರಾ, ಫೇವರ್ ಮಾಡಿದ್ರೆ ಇಲ್ಲಿವರೆಗೂ ಅಂದಮೇಲೆ ಗಿಲ್ಲಿ ಮಾಡೋದು ತಪ್ಪ ಸರಿ ಅಂತ ಕೂಡ ಅನಿಸ್ಬೋದು. ಬಟ್ ಆದರೆ ಎರಡು ಕೂಡ ತಪ್ಪೆ. ಸೊ ಇಲ್ಲಿ ಒಂದು ಮ್ಯಾಟ್ರ್ ಆಗುತ್ತೆ ಏನು ಗೊತ್ತಾ, ನನ್ನ ಪ್ರಕಾರ ಇಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಗಿಲ್ಲಿ, ಸೊ ಇಲ್ಲಿ ಗಿಲ್ಲಿ ಕ್ಯಾಪ್ಟನ್ ಆಗಿರೋದ್ರಿಂದ ಇಲ್ಲಿ ಅವ್ರ ಕೈಲಿರೋದ್ರಿಂದ ಸೊ ಇಲ್ಲಿ ಒಂದು ಆನೆಸ್ಟಾಗಿ ಒಂದು ಒಪಿನಿಯನ್ನ ಹೇಳಿದ್ರು ಅಂದರೆ, ನಿರ್ಧಾರಗಳನ್ನ ತಗೊಂಡ್ರು ಅಂದರೆ ಇವಾಗ ಗಿಲ್ಲಿ ಮೇಲೆ ಇರುವಂಥ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಯಾವ ಥರ ಹೋಗುತ್ತೆ ಅನ್ಕೋದ್ರಿಂದ ಕಾದು ನೋಡೋಣ. ಇಲ್ಲಿ ನೋ ಫೇವರಿಸಮ್
ಫ್ಯಾಮಿಲಿಸಮ್, ನೋ ಇನ್ನೊಂದು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಬಟ್ ನನ್ನ ಪ್ರಕಾರ ಏನು ಗೊತ್ತಾ, ಗಿಲ್ಲಿ ಹತ್ರ ಪ್ರತಿಯೊಂದಕ್ಕೂ ಕೂಡ ಉತ್ತರ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಇಲ್ಲಿವರೆಗೂ ಎಷ್ಟೋ ಜನ ಕಮೆಂಟ್ಸ್ಗಳು ಹಾಕಿದ್ದು ನೋಡಿದ್ದೀನಿ. ಬಟ್ ಇವಾಗ ಗಿಲ್ಲಿ ಅವ್ರನ್ನ ನೋಡಿದಾಗ ಆ ಕಮೆಂಟ್ಸ್ಗಳಿಗೆಲ್ಲ ಆರಾಮಾಗಿ ಅವ್ರು ಪಾಯಿಂಟ್ ಇಟ್ಕೊಂಡು ಉತ್ತರ ಕೊಡ್ಬೋದು, ಅಷ್ಟು ಈಸಿ ಇರುತ್ತೆ. ಆ್ಯಂಡ್ ಗಿಲ್ಲಿ ಕ್ಲಾರಿಟಿ ಇಟ್ಕೊಂಡೇ ಮಾತಾಡ್ತಾರೆ ಅಂತ ಅನ್ಕೋತೀನಿ. ಬಟ್ ಏನಪ್ಪ ಅಂದರೆ ಸ್ಟಿಲ್ ಆ ಒಪಿನಿಯನ್ನ ಕೇಳಬೇಕಾಗತ್ತೆ. ಇವಾಗ ಬ್ಲೈಂಡಾಗಿ ಗಿಲ್ಲಿಗೆ ಸಪೋರ್ಟ್ ಮಾಡೋಕ್ಕೂ ಆಗಲ್ಲ, ಯಾಕಂದರೆ ಅಲ್ಲಿ ಗಿಲ್ಲಿ ತಪ್ಪು ಇರ್ಬೋದು, ಸರಿ ಕೂಡ ಇರ್ಬೋದು. ಬಟ್ ಏನಪ್ಪ ಅಂದರೆ ಗಿಲ್ಲಿ ಇಷ್ಟು ದಿನ ಆಟಗಳು ನೋಡಿರೋದ್ರಿಂದ ಗಿಲ್ಲಿ ಏನಾದ್ರು ಹೇಳ್ತಿದ್ದಾರೆ ಅಂದರೆ ಮಾಡಿದ್ದಾರೆ ಅಂದರೆ ಪಾಯಿಂಟ್ ಕೂಡ ಇರ್ಬೋದು, ಅವ್ರ ಹತ್ರ ವ್ಯಾಲಿಡ್ ಪಾಯಿಂಟ್ ಇರುತ್ತೆ ಯಾಕೆ ಏನು ಕತೆ ಅಂತ. ಅದನ್ನು ಗಿಲ್ಲಿ ಯಾವ ಥರ ಎಪಿಸೋಡ್ ಎಕ್ಸ್ಪ್ಲೇನ್ ಮಾಡ್ತಾರೆ ಅದನ್ನು ನೋಡ್ಬೋಣ. ಯಾಕಂದರೆ ಕೆಲವೊಂದು ಸಲ ನೋಡ್ತಿರ್ಬೇಕಾದ್ರೆ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರು ಕ್ಲೋಸ್ ಇರೋದ್ರಿಂದ ಫೇವರ್ ಮಾಡ್ತಾರೆ ಅಂತ ಈಸಿಯಾಗಿ ಅನಿಸ್ಬಿಡುತ್ತೆ. ಓಕೆನಾ, ಅದು ಕೂಡ ಈ ಥರನೇ ಕಾವ್ಯ ಸೇವ್ ಅಂತ ಬಂದಾಗ ಆಗನ್ಸೆ ಅನಿಸುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಬೇರೆಯವರು ಕೂಡ ಇರ್ತಾರೆ, ಅವ್ರನ್ನೂ ನಾಮಿನೇಟ್ ಮಾಡ್ತಾರೆ, ಅವ್ರದ್ದು ವಾದ ವಿವಾದಗಳು ಕೂಡ ಆಗಿರುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಅದನ್ನೆಲ್ಲ ತೋರಿಸಿಲ್ಲ. ಸೊ ಎಪಿಸೋಡ್ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗೋದು. ವೇಟ್ ಮಾಡೋಣ, ಸಿಗೋಣ ಗೈಸ್. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.